ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಲಾಂಗ್ ಟೈಮ್ ಆದಮೇಲೆ ಒಂದು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಹೇಳಿ ಸಿ ಟಿ ಇ ಟಿನ ಅಥವಾ ಸಿ ಇ ಟಿನ ಜಿ ಪಿ ಎಸ್ ಟಿ ಆರ್ಗೆ ಓದೋದಾದರೆ ವೇಕೆನ್ಸಿ ತುಂಬ ಕಡಿಮೆ ಇದೆ. ಕಾಲ್ ಫಾರ್ ಒಂದಲ್ಲ ಒಂದು ಸುದ್ದಿ ಹರಿದಾಡ್ತಾ ಇದೆ. ಹೀಗಿರುವಾಗ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತಾ ಇದ್ದಾವೆ. ಜೊತೆಗೆ ಸ್ಕೂಲ್, ಸೈನಿಕ್ ಸ್ಕೂಲ್, ಆ ರೀತಿ ಎಲ್ಲ ಸ್ಕೂಲ್ಸ್ಗಳು ಟ್ರೈ ಮಾಡೋಣ ಅಂತ ಅಂತ ಒಂದು ಸಣ್ಣ ಪ್ರಯತ್ನ. ರೀಸನ್ ಇಷ್ಟೇ, 22 ಅಲ್ಲಿ ಜಿ ಪಿ ಟಿ ಬರೆದಿದ್ದೆ, ಜಸ್ಟ್ ಮಿಸ್ ಆಯಿತು. ಆದರೂ ವೇಟಿಂಗಲ್ಲಿದೆ. ಸೆಕೆಂಡ್ ಲಿಸ್ಟ್ ಬಿಟ್ಟಿದ್ರೆ ಚಾನ್ಸ್ ಸಿಗಬಹುದು ಅಂತ ಹೇಳ್ಕೊಂಡು ಕಾಯ್ತಾ ಇದ್ದೀನಿ. ಸ್ಟಡೀಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸಿ ಟಿ ಇ ಟಿ ಆಲ್ರೆಡಿ ನಾನು ಸಿ ಟಿ ಇ ಟಿನ 2016 ಬರೆದವಳು, ಮತ್ತೆ ಪುನಃ ಬರದೇ ಇಲ್ಲ. ನೋಡಿ, ಫಸ್ಟ್ ಪೇಪರ್ 70, ಸೆಕೆಂಡ್ ಪೇಪರ್ 78 ಆಗಿದೆ. ಸೊ ಇದು ಈ ಥರ ಫಸ್ಟ್ ಈ ರೀತಿ ಮಾರ್ಕ್ಸ್ ಸ್ಟೇಟ್ಮೆಂಟ್ ಬರ್ತಾ ಇತ್ತು. ಈಗ ಹೇಗೆ ಬರ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ನೋಡೋಣ, ಇದೊಂದು ಪ್ರಯತ್ನ ಮಾಡೋಣ. ಸಕ್ಸಸ್ ಆದರೆ ಲಕ್ಕಿ ಅಂತ ಹೇಳ್ಕೊಂಡು ನಿಜವಾಗಿಯೂ ಇಂಟ್ರೆಸ್ಟ್ ಕೊಟ್ಟು ಓದ್ತಾ ಇದ್ದೀನಿ. ಸ್ವಲ್ಪ ನಾಲೆಜ್ ಇದ್ದರೆ ಸಾಕಾಗುತ್ತೆ. ಅರ್ಥ ಮಾಡಿಕೊಂಡು ಎಕ್ಸಾಮನ್ನು ಮಾಡಬೇಕಾಗತ್ತೆ. ಒಂದು ಇಂಗ್ಲೀಷ್ ಮೀಡಿಯಮಲ್ಲಿರುತ್ತೆ, ಮತ್ತು ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಹಿಂದಿ. ಹಾಗಾಗಿ ಪ್ರಯತ್ನ ಪಟ್ಟರೆ ಆಗುತ್ತೆ ಅಂತ ಹೇಳ್ಕೊಂಡು ಫಸ್ಟು ಸಣ್ಣ ಸಣ್ಣ ಅಪಡ್ಗಾಗಿ. ಆ್ಯಕ್ಚುಲಿ ನಾನು ಪಿ ಯು ಸಿಯಲ್ಲಿ ಸೈಕಾಲಜಿ ಸ್ಟೂಡೆಂಟ್, ಸ್ವಲ್ಪ ಬೇಸ್ ಇದೆ. ಹಾಗಾಗಿ ಸ್ವಲ್ಪ ಇಂಪ್ರೂವೈಸ್ ಮಾಡಿಕೊಂಡ್ರೆ ಉಳಿದಿರೋದು ಮ್ಯಾಥ್ಸ್ ಒಂದು ಟಫ್ ಆಗ್ಬೋದು. ಫಸ್ಟ್ ಪೇಪರಿಗೆ ಮೊನ್ನೆ ಬರೆದಿರೋ ಎಕ್ಸಾಮ್ಸ್ ಹೆಲ್ತ್ ಇಶ್ಯೂಸಿಂದ ಪ್ರಾಬ್ಲಮ್ ಆಯಿತು. ಫಸ್ಟ್ ಸಲುವಾಗಿ ಫಸ್ಟ್ ಪೇಪರ್ ಕ್ಲಿಯರ್ ಮಾಡ್ಕೊಳ್ಳೋಣ. ಇಷ್ಟೇ ವರ್ಷ ಕ್ಲಿಯರ್ ಮಾಡಿಲ್ಲ, ಕಾಲ್ಫರ್ ಮಾಡಲ್ಲ ಅನ್ನೋ ಧೈರ್ಯನೋ ಏನೋ ಗೊತ್ತಿಲ್ಲ, ಮಾಡಲಿಕ್ಕೆ ಹೋಗಿಲ್ಲ. ಈಗ ನೋಡಿದರೆ ಫಸ್ಟ್ ಪೇಪರ್ ನಾನು ಕ್ಲಿಯರ್ ಮಾಡ್ಕೊಳ್ಬೇಕಿತ್ತು ಅಂಥೇಳಿ ಅದಕ್ಕೋಸ್ಕರ ಸಿ ಟಿ ಇ ಟಿನ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಯಾರೆಲ್ಲ ಸಿ ಟಿ ಇ ಟಿಗೆ ಏನು ತಯಾರಿ ನಡೆಸ್ತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಹಾಗಾದರೆ ಒಂದು ಶೇರ್ ಮಾಡಿ ನಿಮ್ಮ ಒಪಿನಿಯನನ್ನು. ಹಾಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ, ಟೈಮ್ ಸಾಕಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಯಾಕಂದರೆ ಆಲ್ರೆಡಿ ಬರೆದಿರೋದ್ರಿಂದ ಲೆಂದಿ ಕ್ವಶನ್ಸ್ ಜಾಸ್ತಿ ಇರ್ತವೆ. ಹಾಗಾಗಿ ಟೈಮನ್ನು ಸ್ಪ್ಲಿಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಮಾಡಬೇಕಾಗತ್ತೆ, ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಕೆಲವೊಂದು ವಿಷಯಕ್ಕೆ ಎಷ್ಟು ಟೈಮ್ ಬೇಕು, ಒಂದು 5 ನಿಮಿಷ ಒಂದು ಪೇಪರ್ ಬಿಡಿಸ್ತೀವಿ ಅಂತ ಹೇಳಿದರೆ ಅರ್ಧ ಗಂಟೆ ಬೇಕೇ ಬೇಕು ಮಿನಿಮಮ್. ಹೇಗಾದರೂ ಮಾಡಿ 5 ನಿಮಿಷ ಹೆಚ್ಚು ಕಡಿಮೆ ಮಾಡಿ ಅಡ್ಜಸ್ಟ್ ಮಾಡಿಕೊಂಡು ಸಾಲ್ವ್ ಮಾಡಿಕೊಂಡ್ರೆ ಚೆನ್ನಾಗಿ ಸಾಲ್ವ್ ಮಾಡ್ಬೋದು. ಇನ್ನು ನಾನು ಸ್ಕೂಲಿಗೆ ಹೋಗಲಿಕ್ಕೆ ರೆಡಿ ಹಾಕ್ಕೊಂಡಿದ್ದೆ. ಸ್ಕೂಲು ಮತ್ತು ಪರ್ಸನಲ್ ಲೈಫು, ಸ್ಕೂಲು ಜೊತೆಗೆ ಸ್ಟಡೀಸನ್ನ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ವರ್ಕಿಂಗ್ ವುಮೆನ್ ಅಂತ ಹೇಳಿದ ತಕ್ಷಣ ಹಾಗೆ ಅಲ್ವಾ, ಜೊತೆಗೆ ಮಗು, ಇಷ್ಟನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಇನ್ನೂ ಇದ್ದೀವಿ. ಬೇಜಾರು ಅನಿಸುತ್ತೆ. ಅನಿವಾರ್ಯ, ಸ್ಕೂಲಿಗೆ ಹೋಗಿಯೂ ಜೊತೆಗೆ ಮನೆಯಲ್ಲೂ ಬಂದ್ ಮಾಡಬೇಕು, ಸ್ಟಡಿನೂ ಮಾಡಬೇಕು, ಮತ್ತು ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಇದ್ದಾವೆ. ನನ್ನ ಚಾನೆಲಲ್ಲಿ ವಿಡಿಯೋಸ್ ನೋಡೋರಿಗೆಲ್ಲ ಗೊತ್ತಿದೆ, ನಾನು ಸ್ಟಿಚಿಂಗ್ ಕೂಡ ಮಾಡ್ತೀನಿ, ಎಂಬ್ರಾಯ್ಡ್ರಿ ಕೂಡ ಮಾಡ್ತೀನಿ. ಈ ಸ್ಕೂಲ್ ಹೋಗೋ ಅಬ್ರಾಟದ ಅದು ಪೆಂಡಿಂಗ್ ಬೀಳ್ತಾ ಇದೆ, ಸ್ಲೋ ಆಗ್ತಾ ಇದೆ ವರ್ಕು. ಸೊ ಅರ್ನಿಂಗ್ಸು ಅಷ್ಟಕ್ಕಷ್ಟೇ. ಜೊತೆಗೆ ಲೈಫ್ ಲೀಡ್ ಮಾಡೋದು ಕಷ್ಟ ಅನಿಸಿದಾಗ ಲೇಟಾಗಿ ಜ್ಞಾನೋದಯ ಆದಂಗಾಗಿದೆ. ಅನಿವಾರ್ಯವಾಗಿ ಹೇಗಾದರೂ ಮಾಡಿ ಗೌರ್ಮೆಂಟ್ ಜಾಬ್ ಮಾಡ್ಕೊಳ್ಳೇಬೇಕು ಅನ್ನೋ ಟ್ರೈ ಮಾಡ್ತಾ ಇದ್ವಿ. ನೋಡೋಣ ಹೇಗಾಗತ್ತೆ ಅಂತ ಹೇಳಿ. ಸಿ ಟಿ ಇ ಟಿ ಪ್ರಿಪ್ರೇಷನ್ ಜೊತೆಗೆ ಸಿ ಇ ಟಿನೂ ಪ್ರಿಪ್ರೇಷನ್ ಆಗುತ್ತೆ. ಯಾಕೆ ಕೇಳಿದರೆ ಕನ್ನಡ ಇರೋದ್ರಿಂದ ಡೀಪಾಗಿ ಸ್ಟಡಿ ಮಾಡಲೇಬೇಕು. ಕೆ ಆರ್ ಟೆಟ್ ಕನ್ನಡ ಡಿಫ್ರೆಂಟ್ ಆಗಿರುತ್ತೆ. ಸೆಂಟ್ರಲ್ ಸಿ ಟಿ ಇ ಟಿ ಕನ್ನಡ ಸ್ವಲ್ಪ ಡಿಫ್ರೆಂಟಾಗಿ ಕೇಳ್ತಾರೆ. ಆದರೆ ಪ್ಯಾರಾಗ್ರಾಫ್ ಅವೆಲ್ಲ ಬರುತ್ತೆ, ಆದರೂ ಕೂಡ ಗ್ರಾಮೆಟಿಕಲಿ ಸ್ವಲ್ಪ ಸಿಲೆಬಸ್ ಡಿಫ್ರೆಂಟ್ ಅನಿಸ್ತು. ಇಂಟ್ರೆಸ್ಟಿಂಗ್ ಇತ್ತು. ಕೆಲವೊಂದು ನಾಲೆಜ್ ಬೇಕೇ ಆಗುತ್ತಲ್ಲ. ಆ್ಯಕ್ಚುಲಿ ನಂದು ಜಿ ಪಿ ಟಿ ಬಂದುಬಿಟ್ಟು ಇಂಗ್ಲೀಷ್ ಸಬ್ಜೆಕ್ಟ್. ಇಂಗ್ಲೀಷು ಪ್ರಾಬ್ಲಮ್ ಆಗಲ್ಲ, ಸ್ವಲ್ಪ ಕನ್ನಡ ನೋಡ್ಕೊಳ್ಬೇಕಾಗತ್ತೆ. ಯಾಕಂದರೆ ಸಿ ಟಿ ಇ ಟಿಗೆ ಅದು ಡಿಫ್ರೆಂಟ್ ಸಿಲೆಬಸ್ ಆಗಿರೋದ್ರಿಂದ. ಉಳಿದಿರೋದು ಮ್ಯಾಥ್ಸು, ಇ ವಿ ಎಸ್, ಉಳಿದಿರೋಲ್ಲ ಸಬ್ಜೆಕ್ಟ್, ಚೈಲ್ಡ್ ಪೆಡಗಾಲಜಿ, ಉಳಿದವೆಲ್ಲ ಸೇಮ್ ಇರುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಈ ಸರಿ ಕಪ್ ನಮ್ಮದೇ ಅಂತ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮ್ಯಾಕ್ಸಿಮಮ್ ಟ್ರೈ ಮಾಡಲೇಬೇಕು. ಸೊ ಇದಾಗಿತ್ತು ಸಿ ಟಿ ಇ ಟಿ ಪ್ರಿಪ್ರೇಷನ್ ಸಲುವಾಗಿ ಮಾಡ್ತಾಯಿರೋ ಕಸರತ್ತು. ಆದರೆ ಅಪ್ಲಿಕೇಶನನ್ನು ಲಾಸ್ಟ್ 2 ಡೇಸ್ ಬಿಫೋರ್ ಅಪ್ಲೈ ಮಾಡಿದೆ. ಬರೆಯೋ ಯೋಚನೆ ಇರಲಿಲ್ಲ. ಸಡನ್ನಾಗಿ ನಾನು ಲಾಸ್ಟ್ ಮೂಮೆಂಟಿಗೆ ಮಾಡಿದೆ. 1 ಡೇ ಇರುವಾಗ ಆ ದಿನ 17th ಅಪ್ಲಿಕೇಶನ್ ತೊಗೊಂಡಿಲ್ಲ, 18th ಹೇಗೋ ಸಬ್ಮಿಷನ್ ಆಯಿತು. ಯಾಕಂದರೆ 25 ಲಕ್ಷಕ್ಕಿಂತ ಹೆಚ್ಚು ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡಿದಾರಂತ. ಹಾಗಾಗಿ ಹೇಗೆ ಇರುತ್ತಾ, ಕ್ವಶನ್ ಪೇಪರ್ ಇರುತ್ತೆ, ಟಫ್ ಇರುತ್ತಾ ಅಂತ ಗೊತ್ತಿಲ್ಲ. ಯಾಕಂದರೆ ಅಷ್ಟೆಲ್ಲ ಇಷ್ಟು ವರ್ಷದ ಹಿಸ್ಟ್ರಿ ನೋಡಿದರೆ
25 ಲಕ್ಷ ಅಪ್ಲೈ ಮಾಡಿ ಆಲ್ ಓವರ್ ಇಂಡಿಯಾದಲ್ಲಿ ಅಂತ ಹೇಳಿದರೆ 1 ಲಕ್ಷ ಇಲ್ಲ 2 ಲಕ್ಷ ಒಳಗಡೆ ತೇರ್ಗಡೆ ಆಗೋರು ಇರ್ತಾರೆ, ಪಾಸ್ ಆಗೋರು ಇರ್ತಾರೆ. ಅಂದಮೇಲೆ ಅವ್ರ ಉದ್ದೇಶನೂ ಇಷ್ಟು ಜನ ಎಕ್ಸಾಮ್ ಅಟೆಂಡ್ ಮಾಡ್ತಾರೆ ಅಂತ ಹೇಳಿದರೆ ಇಂತಿಷ್ಟು ಜನ ಹೊರಗಿಡಬೇಕು ಅನ್ನೋ ಉದ್ದೇಶದಲ್ಲೇ ಕ್ವಶನ್ ಪೇಪರ್ ರೆಡಿ ಆಗಿರುತ್ತೆ. ಎಷ್ಟು ಟಫ್ ಇರುತ್ತೋ ಈಸಿ ಇರುತ್ತೆ ಗೊತ್ತಿಲ್ಲ, ನಾವು ಯಾವ ರೀತಿ ಓದ್ಕೊಂಡಿದ್ದೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡೋಣ ಹೇಗಿರುತ್ತೆ ಅಂಥೇಳಿ. ನನ್ನ ಪ್ರಿಪ್ರೇಷನ್ ಇನ್ನು ಸ್ಟಾರ್ಟ್ ಆಗಿದೆ ನೋಡಿ, ಈ ರೀತಿ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಒಂದು ಪ್ರಿಪ್ರೇಷನ್ ಮಾಡ್ಲಿಕ್ಕೆ ಟೈಮ್ ಇರುತ್ತೆ. ಆ್ಯಕ್ಚುಲಿ 5:30ಗೆ ಎದ್ಬಿಟ್ಟು ಸ್ಟಡೀಸ್ ಮಾಡ್ಲಿಕ್ಕೆ ಕೂರೋದು ಹೌದು. ಮಾರ್ನಿಂಗ್ ಎದ್ದ ತಕ್ಷಣ ಟಿಫಿನ್ನು ಮಾರ್ನಿಂಗ್ ರೂಟೀನ್ ಇರುತ್ತಲ್ಲ, ಹಾಗಾಗಿ 1 ಅವರ್ ಹೆಚ್ಚು ಕಡಿಮೆ ಸಿಗುತ್ತೆ. ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದರೆ ಅರ್ಧ ಗಂಟೆನೂ ಸಿಗೋಲ್ಲ, ಆವಾಗ ಕಾನ್ಸಂಟ್ರೇಟ್ ಮಾಡೋದು ಕಷ್ಟ ಆಗುತ್ತೆ. ಆದರೆ ಮಾರ್ನಿಂಗ್ ಮಾತ್ರ ಓದಲಿಕ್ಕೆ ತುಂಬ ಇರುತ್ತೆ, ಆರಾಮಾಗಿ ನೋಟ್ಸನ್ನು ಮಾಡ್ಕೋಬೋದು. ಈಗಂತೂ ಗೊತ್ತೇ ಇದೆ ನಿಮಗೆಲ್ಲರಿಗೂ, ಆನ್ಲೈನಲ್ಲಿ ಕ್ಲಾಸಸ್ ಸಿಗ್ತಾ ಇದ್ದಾವೆ, ಜೊತೆಗೆ ಆನ್ಲೈನ್ನಲ್ಲಿ ಕೂಡ ಏನು ಕೋಚಿಂಗ್ ಕೊಡ್ತಾರೆ. ಬಟ್ ಫೀಸ್ ಪೇ ಮಾಡಬೇಕಾಗತ್ತೆ. ಯೋಚನೆ ಮಾಡಿ ಸ್ಟೆಪ್ ಇಡಬೇಕಾಗತ್ತೆ. ಯಾಕಂದರೆ ಬೇಕಾದಷ್ಟು ನಾಲೆಜ್ ಆನ್ಲೈನಲ್ಲೇ ಫ್ರೀಯಾಗಿ ಸಿಗೋದ್ರಿಂದ ನಾವು ಪಡ್ಕೋಬಹುದು. ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಸ್ವಲ್ಪ ಮಾರ್ನಿಂಗ್ ರೂಟೀನ್ ಕಂಪ್ಲೀಟ್ ಮಾಡಿಕೊಂಡು ಎದ್ದ ತಕ್ಷಣ ಸ್ಟಡೀಸ್ಗೆ ಅಂತ ಹೇಳ್ಕೊಂಡು ಕೂತ್ಕೊಳ್ತೀನಿ. ಸ್ಟಡೀಸನ್ನು ಸ್ವಲ್ಪ ಹೊತ್ತು ಮಾಡಿಕೊಂಡು ಬೇಕಾದ ಸಬ್ಜೆಕ್ಟನ್ನು ಸ್ವಲ್ಪ ರಿವೈಸ್ ಮಾಡ್ಕೊಳ್ತೀನಿ. ಹಾಗೆ ನಮ್ಮ ರೆಗ್ಯುಲರ್ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅದಕ್ಕೋಸ್ಕರ ನಾವು ನಮ್ಮ ಕೂಲಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಫ್ಯಾಮಿಲಿ ಇದೆ ಅಂತ ಹೇಳಿದರೆ ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳಿದ್ರೆ ಓಕೆ. ನಾವೇ ಮಾಡಬೇಕು, ಹ್ಯಾಂಡಲ್ ಮಾಡಬೇಕು ಅಂತ ಹೇಳಿದಾಗ ಎಲ್ಲ ವರ್ಕ್ ನಿಭಾಯಿಸ್ಕೊಂಡು ಮಾಡೋದು ಕಷ್ಟ ಆಗುತ್ತೆ. ಜೊತೆಗೆ ನಾನು ಇಲ್ಲಿ ಹಾಗೆ ಸ್ವಲ್ಪ ಇಂಪಾರ್ಟೆಂಟ್ ನೋಟ್ಸನ್ನು ನೋಟ್ ಮಾಡ್ಕೊಳ್ತೀನಿ. ಒಂದು ವೇಳೆ ನೆನಪಿಲ್ಲ ಅಂದರೆ ಒಂದು ಸಾರಿ ಕೇಳಿಸ್ಕೊಂಡಿದ್ದು ನೆನಪಿರಲ್ಲ. ಹಾಗಾಗಿ ಅಂಥದ್ದು ಇಂಪಾರ್ಟೆಂಟ್ ಇದ್ದರೆ ನಾನು ಒಂದು ನೋಟ್ಬುಕ್ಕನ್ನು ಮಾಡ್ಕೊಂಡಿದ್ದೀನಿ, ನೋಟ್ ಮಾಡಿಕೊಂಡು ಸ್ಟಡಿ ಮಾಡ್ತೀನಿ. ಈ ರೀತಿಯಲ್ಲಿ ಮಾರ್ನಿಂಗ್ CTET ಪ್ರಿಪ್ರೇಷನ್ ಸ್ಟಾರ್ಟ್ ಆಗಿದೆ. ಹೇಗೆ ಇದ್ದರೂ ಫಸ್ಟ್ ಪೇಪರ್ ಕ್ಲಿಯರ್ ಆಗಲೇಬೇಕು. ಸೆಕೆಂಡ್ ಪೇಪರು ನಂದು ಟೆಟ್ ಕ್ಲಿಯರ್ ಆಗಿದೆ, ಹಾಗಾಗಿ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಇನ್ನೊಂದು ಹೇಳಬೇಕು ಅಂತಂದರೆ ಲಾಸ್ಟ್ ಟೈಮ್ 2016 ಬರೆದಿರೋ ನಮ್ಮ CTET ರಿಸಲ್ಟ್ ಪ್ರಕಾರ ತೆಲಂಗಾಣ TET ಕ್ಲಿಯರ್ ಆಗಿದೆ ನಂದು. ತಮಾಷೆ ಅಂದರೆ ಅಲ್ಲಿ ಓನ್ಲಿ 75 ಪಾಸಿಂಗ್ ಮಾರ್ಕ್ಸ್ ಇದೆ. ಹಾಗೆ ಅದೇ ಸ್ಟೇಟಿದ್ದು ಕೂಡ ನಾನು ಬರೆದಿದ್ದೀನಿ, ಅಲ್ಲಿ ಫಸ್ಟ್ ಪೇಪರ್ ಕ್ಲಿಯರ್ ಆಗಿತ್ತು. ಹಾಗಾಗಿ ನಾವು ಸೆಂಟ್ರಲ್ TETಯನ್ನು ಪಾಸ್ ಮಾಡಿಕೊಂಡ್ರೆ ಬೇರೆ ಯಾವೆಲ್ಲ ಸ್ಟೇಟಲ್ಲಿ TET ಯಾವ ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ನಾವು ಅಪ್ಲೈ ಮಾಡ್ಕೋಬಹುದು CETಗೆ. ಈ ರೀತಿ ಫೆಸಿಲಿಟಿ ಇರುತ್ತೆ. ಹಾಗಾಗಿ ಕಾನ್ಸಂಟ್ರೇಟ್ ಇರಲಿ, ಚೆನ್ನಾಗಿ ಪ್ರಿಪ್ರೇಷನ್ ಆಗಬೇಕು ಅಂತ ಹೇಳ್ಕೊಳ್ತಾ ನಮ್ಮ ಮಾರ್ನಿಂಗ್ ರೂಟೀನ್ ಸ್ವಲ್ಪ ಓದಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, 5:30ಗೆ ಇದು 1 ಅವರ್ ಮಾಡ್ತಾಯಿದ್ದೀನಿ. ನೋಡೋಣ ಮುಂದಿನ ದಿನಗಳು ಹೇಗಾಗುತ್ತೆ ಅಂತ ಹೇಳಿ. ಓಕೆ, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸ್ಕೂಲಿಗೆ ಲೇಟ್ ಆಗ್ತಾಯಿದೆ, ಅದ್ರ ಸಲುವಾಗಿ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್.